ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಈ ವಿಡಿಯೋ ಏನಂದರೆ, ನಾನು ಮನೇಲೆ ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಸೊ ಈ ರೆಸಿಪಿ ಬಂದು ನನ್ನ ಕಸಿನ್ ಹೇಳ್ಕೊಟ್ಟಿದ್ದು. ಸೊ ಏನೆಲ್ಲ ಹಾಕಿ ರೆಡಿ ಮಾಡಿ ನಿಪ್ಪಟ್ಟು ಮಾಡಬೇಕು ಅಂತ ನಾನು ನಿಮಗೂ ಹೇಳ್ಕೊಡ್ತೀನಿ, ಮತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಸೊ ಅದಕ್ಕಿಂತ ಮುಂಚೆ ನಾನು ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಇದು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಇದೇನು ಹೇಳ್ತಾರೆ, ಫ್ಲೇಕ್ಸ್ ಸೀಡ್ಸಾ, ಹಾಂ ಅದು. ಮತ್ತು ಇದು ಏನಂತಾರೆ ಇದನ್ನು, ಏನೋ ಹುಚ್ಚಳ ಚಟ್ನಿ ಆ್ಯಂಡ್ ಇನ್ನೆಲ್ಲ ನಾರ್ಮಲಿ ಡ್ರೈ ಫ್ರೂಟ್ಸ್. ಇದು ವಾಲ್ನಟ್ ಅಂತಾರೆ, ಬಟ್ ನಾನು ಯಾವಾಗಲೂ ಬ್ರೈನ್ ಅಂತ ಕರಿತಿರ್ತೀನಿ. ಬ್ರೈನು, ಡೇಟ್ಸು, ಬಾದಾಮ್. ಇಷ್ಟರಲ್ಲಿ ಖುಷಿ ನಿನ್ಗೆ ಇವೆರಡೇ ಕಣೋ. ಯಾವುದು? ಇವೆರಡೇ ನಮ್ಮ ಯಜಮಾನ್ರಿಗೋಸ್ಕರ ತಂದಿರೋದು. ಇದು ಅವ್ರಿಗಿಷ್ಟ ಅಂತ, ಇದು ನನ್ನ ಚಾಯ್ಸ್ ತೊಗೊಂಬಂದಿರೋದು. ಇದೆಲ್ಲ ನನಗೋಸ್ಕರ ಅಂದರೆ ನಿಮಗೂ ಸ್ವಲ್ಪ ಕೊಡ್ತೀನಿ. ಇದೆಲ್ಲ ನನಗೋಸ್ಕರ, ಇದೆಲ್ಲ ಶಾಪಿಂಗ್ ಮಾಡ್ಕೊಂಡ್ಬಂದಿರೋದು. ಸೊ ಈ ಮೂರನ್ನೂ ಕೂಡ ನಾನು ಏನು ಮಾಡ್ಬೋದು ಅಂತ ಹೇಳ್ತೀನಿ. ಈ ಮೂರನ್ನೂ ಕೂಡ ನಾವು ಸಪ್ರೇಟಾಗಿ ಹುರಿದ್ಬಿಟ್ಟು ಪ್ರತಿದಿನ ಬೆಳಗ್ಗೆ ಎದ್ದು 1 ಸ್ಪೂನ್ ಅಥವಾ 2 ಸ್ಪೂನ್ ತಿಂದರೆ ಸೊ ಏನಕ್ಕೆ ಒಳ್ಳೆಯದಂದರೆ, ಕೆಲವರು ಪೀರಿಯಡ್ಸ್ ಲೇಟಾಗಿ ಆಗ್ತಿರ್ತಾರೆ. ಅಂದರೆ ಇವತ್ತು ಪೀರಿಯಡ್ಸ್ ಇದ್ದರೆ ಇವತ್ತೇ ಆಗೋಲ್ಲ, ಒಂದು 15 ದಿನ 1 ಮಂತ್ ಬಿಟ್ಕೊಂಡು ಆಗ್ತಿರ್ತಾರೆ. ಮತ್ತು PCOD ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆ ಸೀರಿಯಸ್ಲಿ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇನಿಷಿಯಲಿ ನನಗೂ ಕೂಡ PCOD ಪ್ರಾಬ್ಲಮ್ ಇತ್ತು. ಸೊ ಇದನ್ನು ನಾನು ರೆಗ್ಯುಲರಾಗಿ ಮಾರ್ನಿಂಗ್ ಟೈಮು 1ರಿಂದ 2 ಸ್ಪೂನ್ ನಾನು ತಿನ್ಕೊಂಡು ಬರ್ತಿದ್ದೆ. ಸೊ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದ್ದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಇದು ನನ್ನ ಸಜೆಷನ್, ಇದು ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಿದ್ದೀನಿ ನಾನು. ಸೊ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಸೊ ಬನ್ನಿ, ಇದನ್ನು ರೆಡಿ ಮಾಡಿ ಮತ್ತು ನಿಪ್ಪಟ್ಟು ಮಾಡೋದು ಹೇಳ್ಕೊಡ್ತೀನಿ. ನಿಮಗೂ ಹೇಳ್ಕೊಡ್ಬೇಕಾ ಖುಷಿ? ನಿನಗೆ ಗೊತ್ತಾದರೆ ಸಾಕು. ನಿಪ್ಪಟ್ಟು ಮಾಡೋಕ್ಕೆ ಇದು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಓಕೆನಾ. ಸ್ವಲ್ಪ ಏನಂತಾರೆ, ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಮತ್ತು ಇದು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ, ಹಾಗೆ ಕಡಲೆಬೇಳೆ, ಕರಿಬೇವು, ಇದರಲ್ಲಿ ಎಳ್ಳು ಮತ್ತು ಜೀರಿಗೆ, ಇದು ಸ್ವಲ್ಪ ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ. ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ. ಫಸ್ಟು ಇದನ್ನು ತುಂಬ ದಪ್ಪಕ್ಕೆ ತರ್ತರಿಯಾಗಿ ರುಬ್ಕೊಳ್ಳೋಣ. ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ಇದನ್ನು 2 ನಿಮಿಷ ಮಾಡಿ ಇದನ್ನು ಎಣ್ಣೆಗೆ ಆದಮೇಲೆ ಇದೇ ಘಮ ಅಂತದೆ. ಅಲ್ಲ, ಆ್ಯಕ್ಚುಲಿ ಇದೆಲ್ಲ ಹಾಕಿದ್ರೆ 100% ಚೆನ್ನಾಗಿ ಆಗೇ ಆಗುತ್ತೆ. ಅಲ್ಲ, ಒಂದು ಗಾದೆ ಇದೆಯಲ್ಲ, ಎಲ್ಲದೂ ಇಂಗ್ರೀಡಿಯೆಂಟ್ ಕರೆಕ್ಟಾಗಿ ಹಾಕಿದ್ರೆ ಅಲ್ಲ ಇಂಗ್ರೀಡಿಯೆಂಟ್ಸ್ ಅಲ್ಲಪ್ಪ, ಗಾದೆ ಇದೆ, ಹಿಂಗು ತೆಂಗು ಇದ್ರೆ ಮಂಗನ ಅಡುಗೆ ಮಾಡೋದು. ಅಂದರೆ ನಾನು ಮಂಗಿ ಅಂತನಾ? ಅಲ್ಲ, ಯಾರು ಹೇಳಿದ್ದು? ನೀನೇ ಅನ್ಕೊಂತಿದ್ಯಾ ಅಷ್ಟೇ. ಇಷ್ಟು ಘಮ ಅಂತಿದೆ ಅಂದರೆ ಗಮ್ಮ ಅಂತಿಲ್ವಾ? ಕಲಸಿ ಇಷ್ಟು ಇದನ್ನು ನೀರಲ್ಲಿ ಹಾಕಿ ಕಲಸೋಣ. ಆಮೇಲೆ ಚಪಾತಿ ಥರ ಹರದು ಅದ್ರೊಳಗಡೆ ಹಾಕ್ಬೇಕಾ? ಆಯಿಲ್ ಒಳಗಡೆ? ಚಪಾತಿ ಅಲ್ಲ, ಚಿಕ್ಕದಾಗಿ ಹಾಕಿ ಎಣ್ಣೆ ಕಾದ ನಂತರ ಇಷ್ಟಾಗಲ್ಲ. ಗೊತ್ತಾಯ್ತು. ಮಾಡಿ
ಗೊತ್ತಿಲ್ಲ. ಇದನ್ನೆಲ್ಲ ಮನೇಲಿ ಮಾಡಿದ್ರೇ ಚಂದ, ಆದರೆ ಟೈಮ್ ಇರಲ್ಲ ಅಂತ ಯಾರು ಮಾಡಲ್ಲ ಅಷ್ಟೇ. ಸೊ ಎಲ್ಲರೂ ಅದಕ್ಕೆ ಟೈಮ್ ಇಲ್ಲ ಅಂತ ಆಚೆ ತಿಂತಾರೆ. ಅಂದರೆ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಸಾಕಾಗಿರುತ್ತೆ ಬಂದು. ಅಂದರೆ ನಿಮ್ಮ ಪ್ರಕಾರ ಆಚೆ ತಿನ್ನೋರೆಲ್ಲ ಟೈಮ್ ಇಲ್ದವರು ಆ ಥರ ಅಂತಲ್ಲ? ಹಂಗಲ್ಲ, ಆ ಥರ ಅಲ್ಲ. ಕೆಲವೊಬ್ರಿಗೆ ಮಾಡೋಕ್ಕೂ ಬರಲ್ಲ, ಅವ್ರಿಗೇನು ಹೇಳ್ತೀರಾ? ಅವ್ರಿಗೆ ಅದಕ್ಕೆ ಅಂತಲೇ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಹೇಗೆ ಓಕೆ, ಮಾಡೋದು. ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ, ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಅಂತ. ಖಂಡಿತವಾಗ್ಲೂ ನನಗನ್ಸುತ್ತೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇ ನನ್ನ ಕಸಿನ್ಸ್ ಬಂದಿದ್ರು ಅಂತ ಅವಳು ಹೇಳ್ಕೊಟ್ಟಿದ್ದು. ಸೊ ಅವಳೇ ಮಾಡಿಕೊಟ್ಟು ಹೋಗ್ತೀನಿ ಅಂತಲೂ ಅಂದ್ಲು. ಆದರೆ ನಮಗೆ ಟೈಮೇ ಇರಲಿಲ್ಲ, ಯಾಕಂದರೆ ನೈಟೆಲ್ಲ ಮಾತಾಡೋದು, ಬೆಳಗ್ಗೆ ಲೇಟಾಗಿ ತೊಳೋದು. ಹಾಗಾಗಿ ಹೇಳ್ಕೊಟ್ಟು ಹೋದ್ಲು ಏನೆಲ್ಲ ಮಾಡಬೇಕು ಅಂತ. ಅವಳು ಹೇಳಿರೋ ಥರನೇ ಮಾಡ್ತಿದ್ದೀನಿ ನಾನು. ಸೊ ಕ್ರೆಡಿಟ್ ಅವ್ರಿಗೂ ಹೋಗುತ್ತಾ? ಹೌದು. ನಾನು ಆಗಲೇ ಹೇಳಿದೆ, ಇದು ಹೇಳ್ಕೊಟ್ಟಿದ್ದೆ ನನ್ನ ಕಸಿನ್ ಅಂತ ಹೇಳಿದ್ದೀನಿ. 100% ಅವ್ಳಿಗೆ ಹೋಗುತ್ತೆ. ನೋಡಿ ಹುಡುಗಿರಿಗೆ ಎಷ್ಟು ಕಷ್ಟ ಇರುತ್ತೆ. ನೀವು ಹುಡುಗರು ಮಾಡಿ ತಿಂದು ಅದಕ್ಕೆ ಕಮೆಂಟ್ ಬೇರೆ ಮಾಡ್ತೀರಾ, ಚೆನ್ನಾಗಿಲ್ಲ, ಉಪ್ಪಿಲ್ಲ, ಖಾರ ಇಲ್ಲ. ಅಲ್ಲ, ತಂದು ಕೊಡೋದು ಯಾರು? ನಾವೇ ತರೋದು. ಅಲ್ಲ, ಅದನ್ನೆಲ್ಲ ತರ ಮಾತ್ರ ನಿಮ್ಮದು. ಹಿಟ್ಟನ್ನಿಗೆ ತೆಗೆದುಕೊಂಡು ನೋಡಿಟ್ರೆ ಹಿಂಗೆ ತೊಟ್ಟಿ ಹಿಂಗೆ ಬಿಡೋದು. ಓ, ಇಷ್ಟೇನಾ? ಸ್ವಲ್ಪ ಉಪ್ಪು ಖಾರ ಟೇಸ್ಟ್ ಮಾಡೋಣ. ಸಕ್ಕತ್ ಗುಡುಗ್ ಬರ್ತಾ ಇದೆ. ಮೇ ಬಿ ನನಗೆ ಬೇಡ, ನಂಗೆ ಇಷ್ಟ ಇಲ್ಲ, ಬೇಡ ಬೇಡ. ಅಲ್ಲ, ಇದು ಏನಪ್ಪ, ನೀನು ನಿಬ್ಬಟ್ಟು ಮಾಡ್ತಿರೋದಕ್ಕೆ ಮಳೆ ಬರ್ತೈತೆ ಅಂತ, ಮಳೆ ಬರೋ ಮುನ್ಸೂಚನೆ ಬರ್ತೈತೆ ಅನ್ಸುತ್ತೆ. ಇಲ್ಲ ಇಲ್ಲ, ನಾನು ನಿಪ್ಪಟ್ಟು ಮಾಡ್ತೀನಿ ಬಾ ಅಂತ ನಾನೇ ಕರೆದಿದ್ದು ಮಳೆಗೆ. ಸೀರಿಯಸ್ಲಿ. ಇದನ್ನ ತೊಟ್ಟಕ್ಕೆ ಇದು ಬೇಕು, ಏನು ಚಕ್ಲಿ ಒಳ್ಳು ಅಲ್ಲ, ಏನಂತಾರೋ ಚಪಾತಿ ಪ್ರೆಸ್ ಮಾಡ್ತಾರಲ್ಲ, ಹಪ್ಪಳ ಮಾಡೋದು, ಅದು ಬೇಕು. ನಮ್ಮ ಹತ್ರ ಕಾರಣಾಂತರಗಳಿಂದ ನಾವು ಅದನ್ನೇನು ಇಟ್ಕೊಂಡಿಲ್ಲ. ಸೊ ಇವಾಗ ಇದ್ರಲ್ಲಿ ಮಾಡ್ಬೋದಲ್ಲ ನೀವು ಚಪಾತಿ? ಅದರಲ್ಲಿ ಇವಾಗ ಅದೇ ಕೆಲಸ ಮಾಡ್ತಾ. ಇದನ್ನ ರೊಟ್ಟಿ ಥರ ತೊಟ್ಕೊಂಡ್ರು ಮಸಾಲೆ ರೊಟ್ಟಿ ಥರ ಆಗುತ್ತೆ. ಒಂದು ರೇಂಜ್ ಓಕೆ ಅಲ್ವಾ? ಇದು ಹಿಂಗೆ ಎತ್ತಕ್ಕಾಗಲ್ಲ, ಅದಕ್ಕೆ ಏನು ಮಾಡಬೇಕು, ಈ ಥರ ಮಾಡಿ ಕೈಯಲ್ಲೇ ಹಿಂಗೆ. ಹುಡುಗಿರ್ ಟ್ಯಾಲೆಂಟ್. ಜೋರಾಗಿ ಮಳೆ ಬರ್ತೈತೆ ಅಂದಿದ ತಕ್ಷಣ ನಿಮ್ಗೆ ಏನಾದರೂ ಈ ಥರ ನಿಪ್ಪಟ್ಟು ಹಿಂಗೆ ತೊಟ್ಟಿ ಬೇಜಾರಾದರೆ ರೊಟ್ಟಿ ಮಾಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ಏನು ನಿಬ್ಬಟ್ಟು ರೊಟ್ಟಿನ? ಹಾಗೆ ರೊಟ್ಟಿ. ಇವಾಗ ಅಕ್ಕಿ ಹಿಟ್ಟು ಹಾಕಿದ್ದೀನ, ಮಸಾಲೆಗಳೆಲ್ಲನೂ ಹಾಕಿದ್ದೀನ, ಮಸಾಲೆ ರೊಟ್ಟಿ. ನೈಟ್ ಡಿನ್ನರ್ ಏನು ಗೊತ್ತಾ ನಮ್ಮನೆ? ಚಪಾತಿ ಆ್ಯಂಡ್ ಎಗ್ ಬುರ್ಜಿ. ಆದರೆ ಎಗ್ ಬುರ್ಜಿ ಮಾಡೋದು ನಮ್ಮ ಯಜಮಾನ್ರು, ಚಪಾತಿ ಮಾತ್ರ ನಾನು ಲಟ್ಟಿಸ್ಕೊಡ್ತೀನಿ. ಹಾಗೆ ಕರೆಕ್ಟ್. ಕಮಿಟ್ ಆಗಿದ್ದಾರೆ ಅವರು. ಆ್ಯಕ್ಚುಲಿ ಅರ್ಧ kg ತೊಗೊಂಡಿದ್ದೀನಿ, ಅರ್ಧ kgಗೆ ಇಷ್ಟೊಂದಾಗಿದೆ. ಸೊ ಒಂದು 1/4 kg ತೊಗೊಂಡ್ರೆ ಮನೆಗೆ ಚೆನ್ನಾಗಿ ಕರೆಕ್ಟಾಗಿ ಆಗುತ್ತೆ. ಆಗುತ್ತೆ. ಅರ್ಧ kgಗೆ ಇಷ್ಟೊಂದಾಗಿದೆ. ಗಾಯ್ಸ್ ನೋಡಿ, ಇಲ್ಲಿ ಇವ್ರೊಬ್ಬರಿಗೆ ಕ್ರೆಡಿಟ್ ತೊಗೊಂಗಿಲ್ಲ, ಇವ್ರ ಈ ಥರ ಇಲ್ಲಿ ಕುತ್ಕೊಂಡ್ಬಿಟ್ಟು ಓಕೆ ಈ ಥರ ಹಿಂಗೆ ಪ್ಲೇಟಿಗೆ ಹಾಕ್ಕೊಡ್ತಾ ಇದ್ದಾರೆ. ಇದನ್ನು ನಾನೇ ಎಣ್ಣೆಗೆ ಹಾಕಿದ್ದೀನಿ. ಓಕೆ, ಫಸ್ಟ್ನೇದು ಈ ಥರ ಬಂತು, ಸೆಕೆಂಡ್ ಕರೆಕ್ಟಾಗಿ ಮಾಡ್ತೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನಿರೋ ಈ ಸಿಚುವೇಶನಲ್ಲಿ ನಿಪ್ಪಟ್ಟು ಮಾಡಿಕೊಡ್ತಿರೋದೇ ಹೆಚ್ಚು ಗೊತ್ತಾ. ನನಗೂ ಕ್ರೆಡಿಟ್ ಕೊಡ್ಬೇಕು, ಅದಕ್ಕೆ ಫಸ್ಟ್ ಹೇಳ್ಬಿಟ್ಟು. ಓಕೆ ಡನ್. ನಿಮಗೂ ಏನು ಮಾಡ್ತಿದ್ದೀರಾ? ಚಪಾತಿ ಅರಿಯೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ.
ಸೊ ಫೈನಲಿ ನಿಪ್ಪಟ್ಟು ರೆಡಿನಾ? ನಿಪ್ಪಟ್ಟು. ಓಕೆ, ನಿಪ್ಪಟ್ಟು ರೆಡಿನಾ? ಬಿಸಿ ಬಿಸಿ. ಸೊ ಫೈನಲಿ ನಿಪ್ಪಟ್ಟು ರೆಡಿ. ಟೇಸ್ಟ್ ನೋಡ್ತೀರಾ? ಆಲ್ರೆಡಿ ನಾನು ನೋಡಾಯಿತು. ನೈಸ್, ಆ್ಯಕ್ಚುಲಿ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಎಲ್ಲ ಕರೆಕ್ಟಾಗಿದೆ. ಕಲಿಸ್ಕೋಬೇಕಾದ್ರೆ ಏನಾದರೂ ಚಿಲ್ಲಿ ಪೌಡ್ರ್ ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿನ ಬಿಸಿ ಮಾಡಿಕೊಂಡು ನಾವೀಗ ಪುಡಿ ಮಾಡ್ಕೊಂಡ್ವಲ್ಲ ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಅದ್ರ ಜೊತೆ ಪುಡಿ ಮಾಡಿಕೊಂಡ್ರು ಆಗುತ್ತೆ. ಬಟ್ ಸೀರಿಯಸ್ಲಿ ಥ್ಯಾಂಕ್ ಯು ಮೇಘಾ, ಯಾಕಂದರೆ ನನ್ನ ಕಸಿನ್ ಹೆಸರು ಮೇಘಾ, ಅವಳೇ ಹೇಳ್ಕೊಟ್ಟಿದ್ರು ನನಗೆ ಈ ರೆಸಿಪಿನ. ಸೊ ಥ್ಯಾಂಕ್ ಯು, ಸಖತ್ತಾಗಿದೆ. ನೆಕ್ಸ್ಟ್ ನಮ್ಮ ಯಜಮಾನ್ರು ಬಂದು ಇಲ್ಲಿ ಎಗ್ ಬುರ್ಜಿ ಮಾಡ್ತಾರೆ. ಹೆಂಗೆ ಮಾಡೋದಂತಲೇ ಹೇಳ್ಕೊಡ್ತಾರೆ ಅಲ್ವಾ ಖುಷು? 100%. ಏನಿದೆಯಾ ಫಸ್ಟ್ ಟೈಮ್ ಮಾಡಿದ್ದು, ಎಲ್ಲೂ ಏನು ಫೇಲ್ಯೂರ್ ಆಗಿಲ್ಲ, ಏನಾಗಿಲ್ಲ, ಚೆನ್ನಾಗಿ ಬಂದಿದೆ. ನೀವು ಅಷ್ಟೇ ಟ್ರೈ ಮಾಡಿ ಆಯಿತಾ? ಎಗ್ ಬುರ್ಜಿ ಮಾಡೋಕ್ಕೆ ಏನು ತೊಗೊಂಡಿದ್ದೀರಾ ಸರ್? ಬನ್ನಿ, ಹತ್ರ ಬನ್ನಿ. ಬೆಳ್ಳುಳ್ಳಿ, ಚಿಲ್ಲಿ, ಆನಿಯನ್ನು, ಬಾಣಲಿಗೆ ಎಣ್ಣೆ, ಇಷ್ಟೇ ಐಟಮ್ ಹಾಕೋದು. ಪ್ಲಸ್ ಸಾಲ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಆಲ್ರೆಡಿ ಎಣ್ಣೆ ಕಾದಿದೆ. ಮದುವೆಗಿಂತ ಮುಂಚೆ ಇದೇ ಮಾಡ್ಕೋತಿದ್ರಾ? ಮದುವೆಗಿಂತ ಮುಂಚೆ ಇದು ಮಾಡ್ಕೊಂತಿರ್ಲಿಲ್ಲ, ಮತ್ತೆ ಅಡುಗೆ ಮಾಡ್ಕೊತಿದ್ದು. ಇದು ಅಡುಗೆನೇ ಅಲ್ವಾ? ಕೌಂಟ್ರು. ಕರಿಬೇವು ಎಷ್ಟು ಮೊಟ್ಟೆ ಹಾಕ್ತಿದ್ದೀರಾ? 3. ನಮ್ಮ ಯಜಮಾನ್ರು ಗುಡ್ ಕುಕ್ ಆ್ಯಕ್ಚುಲಿ, ನೋಡ್ಕೊಳ್ಳಿ ಅವ್ರನ್ನ ಅಲ್ವಾ ಖುಷು? ತಿಂದಾದ್ಮೇಲೆ ನೀನು ಹೇಳ್ಬೇಕು ಟೇಸ್ಟ್. ಡೈಲಿ ತಿಂದಿರ್ತೀನಲ್ಲ ಯಾವಾಗಲಾದ್ರೂ ನೀನು ಮಾಡಿದಾಗ. ಡೈಲಿ ಅಲ್ಲ, ನನಗೆ ತುಂಬ ಟಯರ್ಡ್ ಆದಾಗ ಸೊ ಮಾಡ್ತಿರ್ತಾರೆ, ಚೆನ್ನಾಗಿ ಮಾಡ್ತಾರೆ. ಏನು ಗೊತ್ತಾ, ನಾವೇನಾದರೂ ಸ್ಪೆಷಲ್ ಆಗಿ ಮಾಡ್ತೀವಿ ಇವತ್ತು, ಚೆನ್ನಾಗಿ ಮಾಡೋಣ ಅಂತ ಹೋಗ್ತೀವಿ ಗೊತ್ತಾ, ಅವತ್ತೇ ಚೆನ್ನಾಗಲ್ಲ ಟೇಸ್ಟು. ನಾರ್ಮಲ್ ಆಗಿ ಮಾಡಕ್ಕೆ ಹೋಗ್ತೀವಿ ಹೆಂಗ್ ಬೇಕಂಗೆ, ಅವಾಗ ತುಂಬ ಚೆನ್ನಾಗಿರುತ್ತೆ. ಅಡುಗೆ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಆಯಿತು. ಮಾಡೋದು ನೋಡಿ ನೋಡಿ ಎಕ್ಸ್ಪೀರಿಯನ್ಸ್. ನಾನು ಚಪಾತಿಗೆ ಲಟ್ಸೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವರು ಎಗ್ ಬುರ್ಜಿ ಮಾಡಿದ್ಮೇಲೆ ಹತ್ರ ತಗೊಂಡ್ಬನ್ನಿ. ಇದು ಆ್ಯಕ್ಚುಲಿ ಬ್ರೌನ್ ಕಲರು ಇದಾಗಬೇಕು, ಫ್ರೈ ಆಗಬೇಕು. ಸೊ ಆಮೇಲೆ ತುಂಬ ಘಾಟು. ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆ ಒಡೆದು ಹಾಕ್ಬೇಕಾ? ಸೊ ಎಷ್ಟು ಮೊಟ್ಟೆ ಹಾಕ್ತಿದ್ದೀರಾ ಅಂದರೆ 3 ಅಲ್ವಾ? 3 ಮೊಟ್ಟೆ ಎತ್ತಿಟ್ಟಿದ್ದೀನಿ. ಆಮೇಲೆ ಮೊಟ್ಟೆ ಹೆಂಗ್ ಬಂತು ಅಂತ ಕೇಳ್ಬೇಡಿ. ಮೊಟ್ಟೆ ಕೋಳಿಯಿಂದ ಬಂದಿರುತ್ತೆ. ಮದುವೆಗಿಂತ ಮುಂಚೆ ಇವರೇ ಅಂತ ರೂಮ್ ಮೇಟ್ಗೆಲ್ಲ ಅಡುಗೆ ಮಾಡ್ಕೊಡ್ತಿದ್ದ ಅಲ್ವೇನೋ ಖುಷಿ? ಅವಾಗ ಬ್ಯಾಚುಲರು, ಅವಾಗ ಯಾರು ನಮಗೆ ಅಡುಗೆ ಮಾಡ್ಕೊಡೋರು ಯಾರು ಇರಲಿಲ್ಲ. ಸೊ ನಮಗೆ ನಾವೇ ಮಾಡ್ಕೊಬೇಕಾಗಿತ್ತು. ನಿಮಗೆ ಅಂದರೆ ಏನು ಗೊತ್ತಾ, ಅಡುಗೆ ಮಾಡೋ ಕೆಲಸ ಮಾತ್ರ ಇವ್ರದ್ದು, ಪಾತ್ರೆ ತೊಳೆಯೋದು ಒಬ್ರದ್ದು ಡಿಪಾರ್ಟ್ಮೆಂಟು. ಹೌದು, 4-5 ಜನ ಬ್ಯಾಚುಲರ್ ಹುಡುಗರು ಇದ್ರು. ಆಮೇಲೆ ಹಚ್ಕೊಡ ಅಂದ್ರೆ ಎಲ್ಲಾನು ರೆಡಿ ಮಾಡಿ ಎಲ್ಲ ಹಚ್ಚಿಡಕ್ ಒಬ್ರು. ಇವ್ರು ಸುಮ್ಮನೆ ಇಟ್ಟ ಹಿಂಗೆ ಒಗ್ಗರಣೆ ಹಾಕೋದು. ಇಲ್ಲಿ ನೋಡಿ, ಜೋಬಿ ಕೈ ಹಾಕೊಂಡು ಒಗ್ಗರಣೆ ಮಾಡ್ಕೊಡೋದು. ಹೋಟೆಲ್ ಭಟ್ರು ಏನು ತಗೊಂಬಂದಿದ್ದೆಲ್ಲ ಒಗ್ಗರಣೆ ಹಾಕ್ತಾರೆ ಅಂದ್ರೆ ಟೇಸ್ಟ್ ಇದ್ರೆ ನೀವು ಹೋಗೋದಲ್ಲಿ ನೋಡೋಣ ಅದೇನು ಟೇಸ್ಟ್ ಮಾಡ್ತಾರೆ. ನನ್ನ ಚಪಾತಿ ಯಾವತ್ತೂ ರೌಂಡ್ ಶೇಪ್ ಅಂತ ಬರೋದು. ಅಂದರೆ ಮೈಸೂರು, ತುಮಕೂರು, ಕಿತ್ತೂರು ಎಲ್ಲ ಕಡೆನೂ ಹೋಗ್ಬರುತ್ತೆ. ಗೈಸ್ ಈ ಥರ ನೋಡಿ, ಬ್ರೌನ್ ಕಲರ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಮೊಟ್ಟೆ ಒಡೆದು ಹಾಕಿದ್ದಾರೆ. ಇವಾಗ ಏನು ಫ್ರೈ ಮಾಡಬೇಕಾ? ಹಾಂ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಇದು ಚೆನ್ನಾಗಿ ಫ್ರೈ ಆಗುತ್ತೆ ಗೊತ್ತಾ. ಹ್ಞೂ ಅದ್ರ ಮೇಲೆ ಅವಾಗ ಸ್ವಲ್ಪ ಸಾಲ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಒಂಥರ ಏನಂತಾರೆ ಹುಡುಡಿ ಥರ ಆಗುತ್ತೆ. ಚೆನ್ನಾಗಿದೆ. ಎಗ್ ಬುರ್ಜಿ ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ಕುಶಾಂತ್. ಅದೇನೋ ಕುಶ ಅಲ್ವಾ ಗೊತ್ತಾ? ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರಕ್ಕೆ ತಕ್ಕಷ್ಟು ಖಾರ. ಗೈಸ್, ನಿಮಗೆ ಎಗ್ ಬುರ್ಜಿ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನು ಮಾಡಬೇಕು? ಕಮೆಂಟ್ ಮಾಡಿ ನಿಮ್ಗೆ ಎಗ್ ಬುರ್ಜಿ ಬೇಕು. ಸೊ ಮುಗಿದ ನಂತರ ಬರ್ತೀನಿ. ಟೇಕ್ ಎ ಬ್ರೇಕ್. ನೆಕ್ಸ್ಟ್ ಇವಾಗ ಎಪಿಸೋಡ್ 3 ನಾವು ಎಗ್ ಬುರ್ಜಿ ಮಾಡಿದ್ದಾರೆ. ಆದರೆ ತುಂಬ ನೋಡಕ್ ಚೆನ್ನಾಗಿದೆ, ತಿನ್ನಕ್ಕೆ ಹೇಗಿದೆಯೋ ಗೊತ್ತಿಲ್ಲ. ಆಮೇಲೆ ತುಂಬ ಘಾಟ್ ಆಗ್ತಿದೆ. ಓಕೆ, ಆಫ್ ಮಾಡ್ತಾ ಇದ್ದೀನಿ, ಮಾತಾಡೋದು ಕೇಳಿಸಲ್ಲ. ಚಪಾತಿ, ಓ ಮೈ ಗಾಡ್. ಅಯ್ಯೋ, ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬರಲ್ಲ. ನಮ್ಮದು ಒಂದು ನಮ್ಮೂರಿಗೆ ಹೋಗಿರುತ್ತೆ, ಇನ್ನೊಂದು ನಮ್ಮ ಯಜಮಾನ್ರ ಊರಿಗೆ ಹೋಗಿರುತ್ತೆ. ಸೀರಿಯಸ್ಲಿ ಸಖತ್ತಾಗಲ್ಲ. ಥ್ಯಾಂಕ್ ಯು. ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕೆ ಚಪಾತಿ ಮಾಡ್ಕೊಟ್ಟಿದ್ದಕ್ಕೆ ಅಲ್ಲ, ಎಗ್ ಬುರ್ಜಿ ಮಾಡ್ಕೊಟ್ಟಿದ್ದು. ಥ್ಯಾಂಕ್ ಯು.